See, we were discussing about the basic of AI. Last class ಅಲ್ಲಿ ನಾವು ಓಪನ್ ಸೋರ್ಸ್ ಮಾಡೆಲ್ ಅಂದ್ರೆ ಏನು, ಮಲ್ಟಿ ಮಾಡೆಲ್ ಅಂದ್ರೆ ಏನು ತಿಳ್ಕೊಂಡ್ವಿ. Now we are getting into the feature engineering. What is feature engineering? It's a core idea. Like imagine you want to proceed with the house price prediction. ಒಂದು house price prediction ನ ಕಂಡುಹಿಡಿಯಬೇಕು. You have a raw data ಇದೆ 1000 ಸ್ಕ್ವೇರ್ ಫೀಟ್ ಅಂತ ಇದೆ, 2 ಬೆಡ್ರೂಮ್ ಇದಾವೆ ಅಂಡ್ ಇಟ್ ಆಸ್ ಅ ಲೊಕೇಶನ್, ಇಷ್ಟು ಲೊಕೇಶನ್ ಇದಾವೆ. ಫಸ್ಟ್ ಆಫ್ ಆಲ್ ಇಷ್ಟು ಲೊಕೇಶನ್ ಅಥವಾ ಇಷ್ಟು ಥಿಂಗ್ಸ್ ಅಥವಾ ಇಷ್ಟು KPI ಐ ಕ್ಯಾನ್ ಕನ್ಸಿಡರ್ ಅಂತ ಇದ್ರೆ, ಇಸ್ ದಿಸ್ ಎನಫ್ ಫಾರ್ ಅ ಗುಡ್ ಪ್ರೆಡಿಕ್ಷನ್? ಗುಡ್ ಪ್ರೆಡಿಕ್ಷನ್ ಕಂಡುಹಿಡಿಯೋದ್ರಲ್ಲಿ ಈಸ್ ದಿಸ್ ಎನಫ್ ಅನ್ನೋದು ಕ್ವಶನ್ ಬರುತ್ತೆ. ಸೊ ಇಫ್ ಯು ಜಸ್ಟ್ ಲುಕಿಂಗ್ ಅಟ್ ದ ಡೇಟಾ, ಈಗ ನೀವೇನಾದರೂ ಒಂದು ಮನೆ ತಗೋಬೇಕು ಅಂತ ಇದ್ದೀರಾ ರೆಂಟ್ಗೆ ಅಂದ್ರೆ, ವಾಟ್ ಡು ಯು ಅಬ್ಸರ್ವ್? ಇದು ಜಸ್ಟ್ 2 ಬೆಡ್ರೂಮ್ ಇದಾವೆ. ಈಸ್ ನಾಟ್ ಟಾಕಿಂಗ್ ಅಬೌಟ್ ಕಿಚನ್, ಈಸ್ ನಾಟ್ ಟಾಕಿಂಗ್ ಅಬೌಟ್ ಆಲ್ ಎಷ್ಟು ದೊಡ್ಡದಿದೆ ಅಂತ ಹೇಳ್ತಾ ಇಲ್ಲ. ಇಸ್ ದಿಸ್ ಫಸ್ಟ್ ಫ್ಲೋರ್ ಇದೆ, ಸೆಕೆಂಡ್ ಫ್ಲೋರ್ ಇದೆ, ಗೊತ್ತಾಗ್ತಾ ಇಲ್ಲ. ಜಸ್ಟ್ 2 ಬೆಡ್ರೂಮ್ ಇದಾವೆ, ಸೈಜ್ ಬಂದ್ಬಿಟ್ಟು 1000 ಸ್ಕ್ವೇರ್ ಫೀಟ್, ಇಟ್ ಇಸ್ ಲೆಸ್ ದನ್ 30-45. ಇಷ್ಟನ್ನ ಇಟ್ಕೊಂಡು ನೀವು ಡೂ ರಿಯಲಿ ಬೈ ಹೌಸ್? ನೋ, ರೈಟ್? ಬೈ ಮಾಡಕ್ಕಲ್ಲ ಅಥವಾ ರೆಂಟಿಗೆ ತಗೊಳೋದಕ್ಕಾಗತ್ತಿಲ್ಲ. ಸೊ ಇಟ್ ನೀಡ್ಸ್ ಸಮ್ ಮೋರ್ ಪ್ರಿಡಿಕ್ಷನ್ಸ್, ಇಟ್ ನೀಡ್ಸ್ ಸಮ್ ಮೋರ್ ವ್ಯಾಲ್ಯೂಸ್ ಆರ್ KPI ಬೇಕು ಇದನ್ನ ಫೈಂಡ್ ಔಟ್ ಮಾಡೋದಕ್ಕೆ. ಏನು ಅಂದ್ರೆ, ವಿಚ್ ಫೇಸ್ ಇದೆ ಡೋರು, ಎಕ್ಸಾಕ್ಟ್ಲಿ ಇಸ್ ದಿಸ್ ಅ ಕಾರ್ನರ್ ಸೈಟಾ, ಅಥವಾ ಇಸ್ ದಿಸ್ ನಿಯರೆಸ್ಟ್ ಟು ದ ಮೆಟ್ರೋ ಸ್ಟೇಷನ್ ಇದೆಯಾ? ಎನಿಥಿಂಗ್ ನಿಯರೆಸ್ಟ್ ಟು ದ ಮೆಟ್ರೋ ಸ್ಟೇಷನ್, ಬಸ್ ಸ್ಟಾಪ್ ಅಥವಾ ರೈಲ್ವೆ ಸ್ಟೇಷನ್ ಇದೆಯಾ? ವಾಟ್ ಆರ್ ದ ಅಮ್ಯುನಿಟೀಸ್ ಇದೆ, ಇದು ಇಸ್ ಹಾಸ್ಪಿಟಲ್ಗೆ ಹತ್ರ ಇದೆಯಾ? ವಾಟ್ ಈಸ್ ದ AQI, ಏರ್ ಕ್ವಾಲಿಟಿ ಇಂಡೆಕ್ಸ್ ಎಷ್ಟಿದೆ? ಮತ್ತೆ ಆಲ್ ಇದ್ರೆ ಆಲ್ದು ಎಷ್ಟು ಸ್ಕ್ವೇರ್ ಫೀಟ್ ಇದೆ? ಸೊ ದೀಸ್ ಆರ್ ಆಲ್ ಥಿಂಗ್ಸ್, ಎಕ್ಸ್ಟ್ರಾ ಥಿಂಗ್ಸ್ ಯು ನೀಡ್ ಟು ಗೆಟ್ ಅ ಬೆಟರ್ ಪ್ರೈಸ್. ಬೆಟರ್ ಪ್ರೈಸ್ ನ ಫೈಂಡ್ ಔಟ್ ಮಾಡೋದಕ್ಕೆ ಇವೆಲ್ಲ ಇಷ್ಟೆಲ್ಲ ಬೇಕು. ಬರೀ ಇಷ್ಟೇ ಅಂತಲ್ಲ, ಇಟ್ ಕ್ಯಾನ್ ಹ್ಯಾವ್ ಮೆನಿ ಥಿಂಗ್ಸ್ ಆಸ್ ವೆಲ್. Then what do you mean by feature engineering? Converting raw data into better inputs for the model. ಅಂದ್ರೆ ನಮಗೆ ಕೊಟ್ಟಿರೋದು ಇದನ್ನ ತಗೊಂಡು we are finding some more KPI, we are finding some more values, ಅದನ್ನ ಫೀಚರ್ಸ್ ಅಂತಾರೆ. ಕನ್ವರ್ಟಿಂಗ್ raw data, this is the raw data. Converting raw data into better input. ಬಹಳಷ್ಟು ಇನ್ಪುಟ್ ಮಾಡೆಲ್ ಕೊಡ್ತೀವಿ, ಮಾಡೆಲ್ಗೆ ಮೋರ್ ಇನ್ಪುಟ್ ಬೆಟರ್ ಆನ್ಸರ್ ಕೊಡುತ್ತೆ. ಜಾಸ್ತಿ ಇನ್ಪುಟ್ ಕೊಟ್ರೆ ಜಾಸ್ತಿ ಆನ್ಸರ್ ಕೊಡುತ್ತೆ. ಇನ್ ಅ ಸಿಂಪಲ್ ವೇ, ಮೇಕಿಂಗ್ ಡೇಟಾ ಸ್ಮಾರ್ಟರ್ ಸೋ ದಟ್ ದ ಮಾಡೆಲ್ ಲರ್ನ್ಸ್ ಬೆಟರ್. ಮಾಡೆಲ್ ಕಲಿಯುತ್ತೆ ಚೆನ್ನಾಗಿ ಒನ್ಸ್ ಡೇಟಾ ಸ್ಮಾರ್ಟ್ ಆಗಿತ್ತು ಅಂತ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ದ ಸೇಮ್ ಎಕ್ಸಾಂಪಲ್, ಸೈಜ್ ಬಂದ್ಬಿಟ್ಟು 1000 ಸ್ಕ್ವೇರ್ ಫೀಟ್ ಅಂಡ್ ಬೆಡ್ರೂಮ್. ನಾನೇನ್ ಮಾಡ್ತೀನಿ, ಇವೆರಡನ್ನ ಇಟ್ಕೊಂಡು ಐ ಆಮ್ ಕನ್ವರ್ಟಿಂಗ್ ದೀಸ್ KPI. ಪ್ರೈಸ್ ಎಷ್ಟು ಪರ್ ಸ್ಕ್ವೇರ್ ಫೀಟ್ಗೆ, ಸೈಜ್ ಆಫ್ ಅ ಬೆಡ್ರೂಮ್ ಎಷ್ಟು, ಲೊಕೇಶನ್ ಎಷ್ಟು, ಸಮ್ ಮೋರ್ AQI ಎಷ್ಟು, ಇಸ್ ದಿಸ್ ನಿಯರೆಸ್ಟ್ ಟು ದ ಹಾಸ್ಪಿಟಲ್ ಅಥವಾ ಇಸ್ ದಿಸ್ ನಿಯರೆಸ್ಟ್ ಟು ದ ಟ್ರಾನ್ಸ್ಪೋರ್ಟೇಷನ್ ಇದೆಯಾ, ಇವೆಲ್ಲ ನಾನು ಆಡ್ ಮಾಡ್ತೀನಿ ಫೀಚರ್ಸ್. ಆಬ್ವಿಯಸ್ಲಿ ಈ ಡೇಟಾ ಇಂದ ಆಡ್ ಮಾಡೋಕ್ಕಾಗೋದಿಲ್ಲ, ವಿ ನೀಡ್ ಟು ಡಿಗ್ ಡೀಪ್ ಅಂಡ್ ಗೆಟ್ ಸಮ್ ಮೋರ್ ಡೇಟಾ, ಬಟ್ ನಾನು ಆಡಿಂಗ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತೀನಿ. ನಾವು ಮಾಡೆಲ್ ಅಂಡರ್ಸ್ಟ್ಯಾಂಡ್ ದ ಬೆಟರ್ ಪ್ಯಾಟರ್ನ್. ಇಷ್ಟು ಕೊಟ್ಟಾಗ ನಾವು ಮಾಡೆಲ್ ಹೇಗೆ ಕಲಿಯುತ್ತೆ, ಅಲಾಂಗ್ ವಿತ್ ದಟ್ ಇಷ್ಟು ಮತ್ತೆ ಇಷ್ಟು ಕೊಟ್ಟಾಗ ಮಾಡೆಲ್ ಹೆಂಗೆ ಕಲಿಯುತ್ತೆ. ಇನ್ನು ಸಿಂಪಲ್ ಟರ್ಮ್ ಆಗಿ ಹೇಳ್ಬೇಕು ಅಂದ್ರೆ, ಜಾಸ್ತಿ ಅದ್ರ ಬಗ್ಗೆ ವಿಷಯ ತಿಳಿಸಿದ್ರೆ ಒಂದು ಟಾಪಿಕ್ ಮೇಲೆ ಜಾಸ್ತಿ ಅರ್ಥ ಆಗುತ್ತೆ, ಜಾಸ್ತಿ ಬೆಟರ್ ಇನ್ಪುಟ್ ಬರುತ್ತೆ. ಕಡಿಮೆ ಕೊಟ್ರೆ ಕಡಿಮೆ ಬರುತ್ತೆ. ಇಟ್ಸ್ ಲೈಕ್ ಗಾರ್ಬೇಜ್ ಇನ್ ಗಾರ್ಬೇಜ್, ಏನ್ ಕೊಡ್ತೀವಿ ಆ ತರ ಔಟ್ಪುಟ್. ಬೆಟರ್ ಫೀಚರ್ಸ್ ಬೆಟರ್, ನಾನು ಆವಾಗಲೇ ಬರುತ್ತೆ ಬೆಟರ್ ಫೀಚರ್ಸ್ ಬೆಟರ್ ಮಾಡಲಿಂಗ್ ಅಂತ. ಸೊ ಓಕೆ, what is underfitting? This is a popular concept. The model is too simple, cannot learn the pattern. ಮಾಡಲು ಸಿಂಪಲ್ ಇದೆ, ಪ್ಯಾಟರ್ನ್ ಅರ್ಥ ಮಾಡ್ಕೊ. ಅಂಡರ್ ನೋಡಿ, ಫಿಟ್ಟಿಂಗ್ ಕರೆಕ್ಟ್ ಆಗಿ ಕೂರ್ತಾ ಇಲ್ಲ, ಅಂಡರ್ ಫಿಟ್ಟಿಂಗ್. ಎಕ್ಸಾಂಪಲ್, ಟ್ರೈಂಗ್ ಟು ಫಿಟ್ ಅ ಸ್ಟ್ರೈಟ್ ಲೈನ್ ಫಾರ್ ಅ ಕಾಂಪ್ಲೆಕ್ಸ್ ಡೇಟಾ. ವೈ ಸ್ಟ್ರೈಟ್ ಲೈನ್ ಅಂತ ಹೇಳಿದಾನೆ ಅಂದ್ರೆ, ನೋಡಿ ನೀವು ಮಾಡೆಲ್ಗೆ ಪ್ರಿಡಿಕ್ಟ್ ಮಾಡ್ತೀರಾ ಅಂದ್ರೆ, these are the data, these are some more data which is of a different. ಇದೇನಾರ ಸ್ಟ್ರೈಟ್ ಆಗಿ ಬರ್ತಾ ಇದೆ, ದ ವ್ಯಾಲ್ಯೂಸ್ ಆರ್ ನಿಯರ್ ಟು ದ ಲೈನ್ ಅಂದ್ರೆ ಕರೆಕ್ಟ್ ಆಗಿರೋ ವ್ಯಾಲ್ಯೂಸ್ ಅಂತ. ಇಫ್ ಇಟ್ ಈಸ್ ನಿಯರ್, ಇಫ್ ಇಟ್ ಈಸ್ ಗೋಯಿಂಗ್ ಅವೇ ಫ್ರಮ್ ದ ಲೈನ್ ಅಂದ್ರೆ ದ ವ್ಯಾಲ್ಯೂಸ್ ಆರ್ ನಾಟ್ ಪ್ರಾಪರ್ಲಿ ಅಲೈನ್. ದಟ್ಸ್ ವಾಟ್ ಟ್ರೈಂಗ್ ಟು ಸ್ಟ್ರೈಟ್ ಲೈನ್ ದ ಕಾಂಪ್ಲೆಕ್ಸ್ ಡೇಟಾ. ಕಾಂಪ್ಲೆಕ್ಸ್ ಡೇಟಾ ಅಂದ್ರೆ ಇಟ್ ಕ್ಯಾನ್ ಹ್ಯಾವ್ ಮೋರ್ ಫೀಚರ್ಸ್, ಮೋರ್ ಡೇಟಾ, ಇರ್ರಿಲೆವೆಂಟ್ ಡೇಟಾ, ಏನೇನೋ ಇರುತ್ತೆ ಡೇಟಾ, ಅದರಲ್ಲಿ ಕೂರುತ್ತಾ ಕರೆಕ್ಟ್ ಆಗಿ
ಬಟ್ ರಿಯಲ್ ಡೇಟಾ ಇಸ್ ಕರ್ವ್ಡ್. ಈ ತರ ನಮ್ಗೆ ಎಕ್ಸ್ಪೆಕ್ಟೆಡ್, ಐ ಆಮ್ ಎಕ್ಸ್ಪೆಕ್ಟಿಂಗ್ ದಿಸ್ ಇಸ್ ದ ಔಟ್ಪುಟ್. ಬಟ್ ಇಲ್ಲೇನ್ ಬರ್ತಾ ಇದೆ ಅಂದ್ರೆ ಮಾಡೆಲ್ ಈ ತರ ಕರ್ವ್ ಆಗುತ್ತೆ. ಈ ತರ ಕರ್ವ್ ಆದಾಗ ಡೇಟಾ ಎಲ್ಲ ಮಿಕ್ಸ್ ಆಗ್ತಾವ, ಪಾಸಿಟಿವ್ ಡೇಟಾನು ಮಿಕ್ಸ್ ಆಗ್ತವೆ, ನೆಗೆಟಿವ್ ಡೇಟಾನು ಮಿಕ್ಸ್ ಆಗ್ತವೆ. ಸೊ ರಾಂಗ್ ಪ್ರೆಡಿಕ್ಷನ್ ಬರುತ್ತೆ. ಓಕೆ, ದಟ್ಸ್ ವಾಟ್ ಇಂಟ್ಯೂಷನ್ ಇಸ್ ಮಾಡೆಲ್ ಈಸ್ ಲೇಜಿ, ಡಸಂಟ್ ಅಂಡರ್ಸ್ಟ್ಯಾಂಡ್. ಏನಕ್ಕೆ ಇದೆಲ್ಲ ಆಗುತ್ತೆ ಅಂದ್ರೆ ಮಾಡೆಲ್ಲು ಈ ಡೇಟಾನ ಅರ್ಥನೇ ಮಾಡ್ಕೊಳಲ್ಲ, ಇಟ್ ಕೆನ್ ನಾಟ್ ಅಂಡರ್ಸ್ಟ್ಯಾಂಡ್, ಡಸಂಟ್ ಅಂಡರ್ಸ್ಟ್ಯಾಂಡ್. ಓಕೆ, ಈ ತರ ಆದ್ರೆ ಏನ್ ಬರುತ್ತೆ ಔಟ್ಪುಟ್? ಲೋ ಅಕ್ಯುರಸಿ ಅಂದ್ರೆ ಟ್ರೈನ್ ಡೇಟಾ. ನೀವು ಡೇಟಾನ ಟ್ರೈನ್ ಮಾಡಿರ್ತೀರ, ಮತ್ತೆ ನೀವು ಟೆಸ್ಟ್ ಮಾಡಬೇಕಾದ್ರೆ ಯು ವಿಲ್ ಗೆಟ್ ಲೋ ಅಕ್ಯುರಸಿ ಅಂಡ್ ಟ್ರೈನ್ ಡೇಟಾಗ ಬರುತ್ತೆ, ಲೋ ಅಕ್ಯುರಸಿ ಅಂಡ್ ಟೆಸ್ಟ್ ಡೇಟಾ. ಏನಿದು ಟ್ರೈನ್ ಡೇಟಾ ಅಂದ್ರೆ, ನೀವು ಒಂದು ಮಾಡೆಲ್ಗೆ ಈ ಡೇಟಾ ಕೊಟ್ಟು ಈ ತರ ಔಟ್ಪುಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಅಂತ ಹೇಳ್ಕೊಡ್ತಾ ಇದೀರ. ಟೀಚಿಂಗ್, ಸಿಂಪಲ್ ಆಗಿ ದಿಸ್ ಇಸ್ ವಾಟ್ ಟ್ರೈನಿಂಗ್. ಟೀಚ್ ಮಾಡ್ತಾ ಇದೀವಿ ಮಾಡೆಲ್. ಟೆಸ್ಟ್ ಅಂದ್ರೆ ಟೀಚ್ ಆದ್ಮೇಲೆ ನಾನೊಂದು ಕ್ವಶನ್ ಕೇಳ್ತೀನಿ, ಆ ಕ್ವಶನ್ಗೆ ನಾನು ಏನು ಹೇಳ್ಕೊಟ್ಟಿದ್ದೀನೋ ಅದೇ ತರ ಆನ್ಸರ್ ಬರ್ತಾ ಇದೆಯಾ ಅಂತ. ಇನ್ನ ಸಿಂಪಲ್ ವೇ, ನೀವು ಸ್ಕೂಲಲ್ಲಿ 1 ವರ್ಷ ಕಲಿತೀರಲ್ಲ, 1 ವರ್ಷ ಕಲಿತ್ಮೇಲೆ ಒಂದು ಎಕ್ಸಾಮ್ ಬರೀತಾರೆ. ಯಾರು ಚೆನ್ನಾಗಿ ಓದಿರ್ತಾರೆ, ಯಾರು ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿರ್ತಾರೆ, ಆಬ್ವಿಯಸ್ಲಿ ಬೆಸ್ಟ್ ಆನ್ಸರ್ ಅಥವಾ ಬೆಸ್ಟ್ ರಿಸಲ್ಟ್ ಬರುತ್ತೆ. ಯಾರು ಕಡಿಮೆ ಆಗಿರ್ತಾರೆ, ಕಡಿಮೆ ರಿಸಲ್ಟ್ ಬರುತ್ತೆ. ದ ಸೇಮ್ ವೇ ಇಲ್ಲೂ ಕೂಡ ಹೇಗೆ ಎಫರ್ಟ್ ಹಾಕಿ ನೀವು ಡೇಟಾನ ಕೊಡ್ತೀರಾ, ದಟ್ಸ್ ಇಂಪಾರ್ಟೆಂಟ್. ರಿಯಲ್ ಲೈಫ್ ಎಕ್ಸಾಂಪಲ್ಗೆ ಏನಾರು ಕೊಡ್ಬೇಕಂದ್ರೆ, ಪ್ರಿಡಿಕ್ಟಿಂಗ್ ಮಾರ್ಕ್ಸ್ ಯೂಸಿಂಗ್ ದ ಸ್ಟಡಿ ಅವರ್ಸ್. ಬರೀ ಸ್ಟಡಿ ಅವರ್ಸ್ ಮೇಲೆ ನಾನು ಮಾರ್ಕ್ಸ್ ನ ಡಿಫೈನ್ ಮಾಡಕ್ಕಲ್ಲ. ಈಗ ಒಬ್ಬ 1 hour ಸ್ಟಡಿ ಮಾಡ್ದ, ಒಬ್ಬ 2 hours ಸ್ಟಡಿ ಮಾಡ್ದ, 3 hours ಸ್ಟಡಿ ಮಾಡ್ದ, 4 hours ಸ್ಟಡಿ ಮಾಡ್ದ. ಈ ಒಂದೇ ಒಂದು ಡೇಟಾ ಇಟ್ಕೊಂಡು, ಒಂದೇ ಒಂದು KPI ಇಟ್ಕೊಂಡು ಇವನ್ ಇಷ್ಟು ರ್ಯಾಂಕ್ ಬರ್ತಾನೆ, ಇವನ್ ಇಷ್ಟು ರ್ಯಾಂಕ್ ಬರ್ತಾನೆ ಅಂತ ಹೇಳಕ್ಕಾಗುತ್ತಾ? ನೋ, ಇಟ್ ಡಸ್ ಡಿಪೆಂಡ್ಸ್ ಆನ್ ಸ್ಲೀಪ್. ಎಷ್ಟು ಸ್ಲೀಪ್ ಮಾಡ್ದ, ಎಷ್ಟು ಸರಿ ಪ್ರಾಕ್ಟೀಸ್ ಮಾಡ್ದ, ಅವನ ಹತ್ರ IQ ಎಷ್ಟಿದೆ. These are the features. By combining study hours along with this, can I get the better response? Yes, we can get a better response from the model. In a simple way, underfitting ಅಂದ್ರೆ ಕರೆಕ್ಟ್ ಆಗಿ ಕಲಿಯೋದಿಲ್ಲ, ಕರೆಕ್ಟ್ ಆಗಿ ಔಟ್ಪುಟ್ ಕೊಟ್ಟರು ಕೂಡ ರೆಸ್ಪಾನ್ಸ್ ಬರೋದಿಲ್ಲ, ಇನ್ಪುಟ್ ಕೊಟ್ಟರು ಕೂಡ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಬರೋದಿಲ್ಲ. ದ ಅಪೋಸಿಟ್ ಇಸ್ ಟ್ರೂ ಫಾರ್ ಓವರ್ ಫಿಟ್ಟಿಂಗ್. ಮಾಡೆಲ್ ಲರ್ನ್ಸ್ ಟೂ ಮಚ್, ಕಲಿಯುತ್ತೆ ಬಟ್ ಸಿಕ್ಕಾಪಟ್ಟೆ ಕಲಿಯುತ್ತೆ. ಏನನ್ನು ಕಲಿಯುತ್ತೆ? ಇನ್ಕ್ಲೂಡಿಂಗ್ ದ ನಾಯ್ಸ್. ಏನಿದು ನಾಯ್ಸ್ ಅಂದ್ರೆ, ಇಟ್ ಕ್ಯಾನ್ ಹ್ಯಾವ್ ಎ ಅನ್ವಾಂಟೆಡ್ ಡೇಟಾ. ಮಾಡೆಲ್ಲಿಗೆ ಮತ್ತೆ ನಾಟ್ ನೋನ್ ಡೇಟಾ ಆಸ್ ವೆಲ್. ಇಲ್ಲಿ ಮಾಡೆಲ್ ಕಲಿಬೇಕಾದ್ರೆ ಬೇಕಾಗಿರೋ ಡೇಟಾ ಬಿಟ್ಟು ಬೇಡದೇ ಇರೋ ಡೇಟಾ ಕಡೆ ಸಿಕ್ಕಾಪಟ್ಟೆ ಕಾನ್ಸಂಟ್ರೇಷನ್ ಮಾಡಿ ಎಲ್ಲ ಕಲ್ತು ಬಿಡುತ್ತೆ. ಸೊ ದಟ್ಸ್ ಅ ಪ್ರಾಬ್ಲಮ್. ಆ ಎಲ್ಲ ಕಲಿಯುತ್ತಲ್ಲ ಬೇಕಾಗಿರೋದು ಬಿಟ್ಟು, ಅದನ್ನ ನಾಯ್ಸ್ ಅಂತ ಕರಿತೀವಿ. ವೆರಿ ಕಾಂಪ್ಲೆಕ್ಸ್ ಕರ್ವ್ ಫಿಟ್ಟಿಂಗ್ ಎವ್ರಿ ಪಾಯಿಂಟ್ ಬರುತ್ತೆ. ನಾನು ಆಕ್ಚುಲಿ ಗ್ರಾಫ್ ತೋರಿಸ್ತೀನಿ ನಿಮಗೆ. ಎಲ್ಲಾ ಫೀಚರ್ಸ್ ತಗೋಬೇಕು ಅಂತ ಇದು ಮಾಡಿ ದೆಲ್ ಮಿಸ್ ಔಟ್ ಸಮಥಿಂಗ್. ಇಲ್ಲಿ ಮಾಡೆಲ್ ಇಸ್ ಓವರ್ ಸ್ಮಾರ್ಟ್. ಮಾಡೆಲ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಸ್ಮಾರ್ಟು. ಇದು ಕಲಿಯೋದ್ರ ಬದಲು ಇನ್ಸ್ಟೆಡ್ ಆಫ್ ಲರ್ನಿಂಗ್ ಇಟ್ ಮೆಮೊರೈಸಸ್. ವಾಟ್ಸ್ ದ ಪಾಯಿಂಟ್ ಆಫ್ ಮೆಮೊರೈಸಿಂಗ್, ರೈಟ್? ನಾವು ಡೇಟಾ ಕೊಟ್ಟು ಅದ್ರ ಮೇಲೆ ಕಲಿಬೇಕು. ದ ಮಷಿನ್ ಆಸ್ ಟು ಲರ್ನ್, ನಾಟ್ ಟು ಮೆಮೊರೈಸ್. ಬಿಕಾಸ್ ಕಲ್ತಾಗ್ಲೇ ಹೊಸ ಇನ್ಪುಟ್ ಕೊಟ್ಟಾಗ ಎಕ್ಸ್ಪೆಕ್ಟೆಡ್ ಆನ್ಸರ್ ಬರೋದು. ಮೆಮೊರೈಸ್ ಮಾಡಿದ್ರೆ ಅದನ್ನ ಬಿಟ್ಟು ಬೇರೆ ಸ್ವಲ್ಪನೂ ಕೇಳಿದ್ರು ಕೂಡ ಇಟ್ ವಿಲ್ ಥ್ರೋ ದೇರ್. ದಟ್ಸ್ ವಾಟ್ ಮೆಮೊರೈಸೇಷನ್ ಪ್ರಾಬ್ಲಮ್ ಆಗುತ್ತೆ. ಹೈ ಅಕ್ಯುರಸಿ ಅಂಡ್ ಟ್ರೈನಿಂಗ್ ಡೇಟಾ, ಲೋ ಅಕ್ಯುರಸಿ. ನಾವು ಟ್ರೈನ್ ಮಾಡಬೇಕಾದ್ರೆ ಇದನ್ನ ಕೊಡ್ತೀವಿ, ಕರೆಕ್ಟಾಗಿ ಕಲಿತಾ ಇದೆ, ಇಟ್ಸ್ ಲರ್ನಿಂಗ್ ಬೆಸ್ಟ್. ಬಟ್ ನಾನು ಟೆಸ್ಟ್ ಮಾಡ್ಬೇಕಾದ್ರೆ ವೆಲ್ ಐ ಆಮ್ ಟೆಸ್ಟಿಂಗ್ ವಿತ್ ದ ಸೇಮ್ ರೆಸ್ಪಾನ್ಸ್ ಆರ್ ಮೈಲ್ಡ್ಲಿ ಸ್ವಲ್ಪ ಬೇರೆ ರೆಸ್ಪಾನ್ಸ್ ಕೊಟ್ಟ ಇದು ಮಾಡಿದ್ರೆ ರಾಂಗ್ ರೆಸ್ಪಾನ್ಸ್ ಬರುತ್ತೆ ಇದರಲ್ಲಿ. ಸೊ ದಟ್ಸ್ ವಾಟ್ ಇಟ್ ಈಸ್. ಟ್ರೈನಿಂಗ್ ಅಲ್ಲಿ ಕರೆಕ್ಟ್ ಆಗಿ ಬರುತ್ತೆ, ಬಟ್ ಟೆಸ್ಟ್ ಮಾಡ್ಬೇಕಾದ್ರೆ ರಾಂಗ್. ರಿಯಲ್ ಲೈಫ್ ಎಕ್ಸಾಂಪಲ್, ಸ್ಟೂಡೆಂಟ್ ಮೆಮೊರೈಸಿಂಗ್ ದ ಆನ್ಸರ್ ಇನ್ಸ್ಟೆಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್. Then what do we choose? Like, what is the perfect fit then? See, this is the graph I wanted to show. It's a visual comparison. This is what underfitting. ಅಂದ್ರೆ ನೋಡಿ, ದಿಸ್ ಇಸ್ ಇಂಪಾರ್ಟೆಂಟ್. ಇದು ಬಂದ್ಬಿಟ್ಟು ಈ ಕಡೆ ಇರಬೇಕಾಗಿತ್ತು, ಇವೆಲ್ಲ ಬಂದು ಕೂಡ ಈ ಕಡೆ ಇರಬೇಕಾಗಿತ್ತು, ಮತ್ತೆ ಇಲ್ಲಿ ಬಂದ್ಬಿಟ್ಟು ಇದು ಈ ಕಡೆ ಇರಬೇಕಾಗಿತ್ತು. ಸೊ ದಟ್ಸ್ ವಾಟ್ ಮಿಕ್ಸ್ ಅಪ್ ಆಗುತ್ತೆ, ಕರೆಕ್ಟಾಗಿ ಕಲಿಯೋದಿಲ್ಲ. ವಾಟ್ ಈಸ್ ಓವರ್ ಫಿಟ್ಟಿಂಗ್ ದನ್? ನೋಡಿ, ಇಲ್ಲಿ ಬಂದ್ಬಿಟ್ಟು ಎಷ್ಟು ಈ ಇದು ಒಂದು ಡೇಟಾನ ತಗೊಳೋದಕ್ಕೂ ಕೂಡ ಇಟ್ ಟ್ರಾವೆರ್ಸ್ಡ್ ಸೋ ಮಚ್. ಈ ಟ್ರಾವೆರ್ಸ್ ಆಗ್ಬೇಕಾದ್ರೆ ದೇರ್ ಮೈಟ್ ಬಿ ಸಮ್ ಮಿಸ್ ಮ್ಯಾಚ್
ಅಂಡ್ ಇಟ್ ಲರ್ನ್ಸ್ ದ ನಾಯ್ಸ್ ಅನ್ನು ಕೂಡ ಕಲ್ತು ಬಿಡುತ್ತೆ. ಈ ನಾಯ್ಸ್ ಅನ್ನು ಕೂಡ ಕಲಿಬೇಕಾದ್ರೆ ನಮಗೆ ಡೇಟಾ ಔಟ್ಪುಟ್ ಬಂದ್ಬಿಟ್ಟು ರೆಸ್ಪಾನ್ಸ್ ಕರೆಕ್ಟ್ ಆಗಿರಲ್ಲ. See, this is what one of the example. You can see that score is 8.7. Score is 1. See, even we don't want 1 as well. Why 1 ಬರ್ತಾ 1 ಬಂದ್ರು ಕೂಡ ಬೇಡ ಅಂತ ಇದೀವಿ ಅಂದ್ರೆ ರೆಸ್ಪಾನ್ಸ್ ಕರೆಕ್ಟ್ ಆಗಿಲ್ಲ. ಟೆಸ್ಟಿಂಗ್ ಅಲ್ಲಿ ಕರೆಕ್ಟ್ ಆಗಿ ಬರ್ತಾ ಇದೆ, ಸಾರಿ ಟ್ರೈನಿಂಗ್ ಅಲ್ಲಿ ಕರೆಕ್ಟ್ ಆಗಿ ಬರ್ತಾ ಇದೆ, ಟೆಸ್ಟಿಂಗ್ ಅಲ್ಲಿ ಕರೆಕ್ಟ್ ಆಗಿ ಬರ್ತಾ ಇಲ್ಲ. ಸೊ that's what we don't need overfitting, we don't need underfitting as well. We need a optimal. Even if you miss out one of the values here and here, or couple of values, it is completely fine. ನಮಗೇನು ಪ್ರಾಬ್ಲಮ್ ಇಲ್ಲ, ಇಟ್ ಈಸ್ ಕಂಪ್ಲೀಟ್ಲಿ ಫೈನ್. ಇನ್ಸ್ಟೆಡ್ ಆಫ್ ಇಷ್ಟೊಂದು ಬಿಡೋದ್ಕಿಂತ, ಇನ್ಸ್ಟೆಡ್ ಆಫ್ ಇಟ್ ಈಸ್ ಗೋ ಅಂಡ್ ಗೆಟ್ ಎವ್ರಿ ಡೇಟಾ ವೈಲ್ ಪಿಕಿಂಗ್ ಅಪ್, ಇಟ್ ಫೆಚ್ಡ್ ದ ನಾಯ್ಸ್ ಆಸ್ ವೆಲ್. ಇಟ್ ಈಸ್ ಆಲ್ಸೋ ಅ ಪ್ರಾಬ್ಲಮ್, ಇಟ್ ಈಸ್ ಆಲ್ಸೋ ಅ ಪ್ರಾಬ್ಲಮ್. ದ ಆಪ್ಟಿಮಲ್ ಈಸ್ ದಿಸ್ ಒನ್. You can able to see. ನೋಡಿ ಹೆಂಗಾಗಿದೆ. ದಿಸ್ ಬಂದ್ಬಿಟ್ಟು ದಿಸ್ ಬೆಸ್ಟ್ ಡೇಟಾ, ಆಪ್ಟಿಮಲ್ ಅಂತ ಕರೀಬಹುದು. ಇದು ಸಿಗ್ನಲ್ ಟು ನಾಯ್ಸ್ ರೇಷಿಯೋ. ಇದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾಯ್ಸು ಇದೆ, ದಿಸ್ ಇಸ್ ವಾಟ್ ದ ನಾಯ್ಸ್. ಇದು ಪಿಕ್ ಮಾಡ್ಬೇಕಾದ್ರೆ ಇಟ್ ಪಿಕ್ ದ ನಾಯ್ಸ್. ದಿಸ್ ಆರ್ ದ ಬ್ಲೂ ಕಲರ್ ಇದೆಲ್ಲ ರಿಯಲ್ ಡೇಟಾ. ದಟ್ಸ್ ವಾಟ್ ಇಟ್ ಪಿಕ್ ನಾಯ್ಸ್. ನಾಯ್ಸ್ ಅನ್ನು ಕೂಡ ಪಿಕ್ ಮಾಡುತ್ತೆ. ಎಸ್, thank you so much. Bye bye.